ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನ್ ಧನುಶ್ರೀ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಡಿಕೆಶಿಗೆ ಬೆಂಗಳೂರಿನ ಹೊಣೆ ಸಿಗೋ ಸಾಧ್ಯತೆ ಕೂಡ ಇದೆ. ಇನ್ನು ಬೆಂಗಳೂರಿನ ಹೊಣೆ ಹೊತ್ತವರಿಗೆ ಸಾಕಷ್ಟು ಸವಾಲುಗಳೇ ಎದುರಾಗಲಿದೆ. ಏನದು ನೀವೇ ನೋಡಿ. ಡಿಕೆಶಿಗೆ ಬೃಹತ್ ಬೆಂಗಳೂರು ಅಭಿವೃದ್ಧಿ ಹೊಣೆ. ಡಿಸಿಎಂ ಮುಂದಿದೆ 108 ಚಾಲೆಂಜ್. ಬೃಹತ್ ಬೆಂಗಳೂರಿಗೆ ಉಸ್ತುವಾರಿ ಯಾರು? ಬೆಂಗಳೂರು ಅಭಿವೃದ್ಧಿ ಹೊಣೆ ಹೊರೋ ಸಚಿವರು ಯಾರು? ಈ ಎಲ್ಲ ಪ್ರಶ್ನೆಗೆ ಈಗ ಸ್ಪಷ್ಟ ಉತ್ತರ ಸಿಗ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬಹುತೇಕ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಫಿಕ್ಸ್ ಆಗಿದೆ. ಬೆಂಗಳೂರು ಖಾತೆ ಹೊತ್ತ ಮೇಲೆ ಡಿಕೆಶಿ ಮುಂದೆ 108 ಸವಾಲು ಎದುರಾಗ್ತಿದೆ. ಒಂದ್ ಕಡೆ ಮಳೆ ಬಂದ್ರೆ ಮುಳುಗೋ ಬೆಂಗಳೂರು, ಅದರ ಬೆನ್ನಲ್ಲೇ ರಸ್ತೆ ಯಾವುದು, ಗುಂಡಿ ಯಾವುದು ಅಂತ ಹುಡುಕ್ಬೇಕಾದ ಪರಿಸ್ಥಿತಿ. ಇದೆಲ್ಲದರ ನಡುವೆ ಬೆಂಗಳೂರು ನಗರಾಭಿವೃದ್ಧಿ ಡಿಕೆಶಿಗೆ ಚಾಲೆಂಜ್ ಆಗ್ತಿದೆ. ಸದ್ಯ ಡಿಕೆಶಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ್ರೆ ಅವರ ಮುಂದೆ ಯಾವೆಲ್ಲ ಸಮಸ್ಯೆಗಳು ಎದುರಾಗಬಹುದು ಅನ್ನೋದನ್ನ ಹೇಳ್ತೀವಿ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ರಾಜಕಾಲುವೆ, ಒಳಚರಂಡಿ ಸಮಸ್ಯೆ ಹೆಚ್ಚಿದೆ. ಮಳೆಯಿಂದ ತಗ್ಗು ಪ್ರದೇಶದ ಮನೆಗಳು ಜಲಾವೃತ ಆಗುತ್ತೆ. ಅಲ್ಲದೆ ರಸ್ತೆ, ಅಂಡರ್ಪಾಸ್ಗಳಲ್ಲೂ ನೀರು ನಿಂತು ಅಧ್ವಾನವಾಗುತ್ತೆ. ಈ ಸಮಸ್ಯೆಗಳನ್ನ ಆದಷ್ಟು ಬೇಗ ಪರಿಹರಿಸಬೇಕಾದ ಸವಾಲು ಡಿಕೆಶಿ ಮುಂದಿದೆ. ಅಲ್ಲದೆ ಮಳೆಗೆ ಮರ, ವಿದ್ಯುತ್ ಕಂಬಗಳು ಧರೆಗೆ ಉರುಳುತ್ತೆ. ಮಳೆ ಮುಗಿದ ಮೇಲೆ ರಸ್ತೆ ಗುಂಡಿಗಳು ಹೆಚ್ಚಾಗುತ್ತೆ. ಅಲ್ಲದೆ ರಸ್ತೆ ಕುಸಿತ ಕೂಡ ಸಂಭವಿಸುತ್ತಿದೆ. ಇನ್ನು ಶಿಥಿಲಗೊಂಡ ಕಟ್ಟಡ ಕುಸಿತವೂ ಹೆಚ್ಚಿದೆ. ಬೆಂಗಳೂರಿನಲ್ಲಿ ಹೆಚ್ಚಾಗಿ ಒತ್ತುವರಿ, ಅಕ್ರಮ ಕಟ್ಟಡಗಳಿವೆ. ಇವನ್ನ ಕಾರ್ಯಾಚರಣೆ ನಡೆಸಬೇಕು. ಇನ್ನು ಕಸತ್ಯಾಜ್ಯ ವಿಲೇವಾರಿ ಸಮಸ್ಯೆ ಕೂಡ ಹೆಚ್ಚು. ಈ ರಾಜಕಾಲುವೆ ಅಂತ ಪ್ರತಿ ಮಳೆಗಾಲದಲ್ಲಿ ಅಷ್ಟೇ ಬರ್ತಾ ಇದೆ ಹೊರತಾಗಿ ಆನಂತರದಲ್ಲಿ ಏನೂ ಬರ್ತಾ ಇಲ್ಲ. ಅದನ್ನೆಲ್ಲ ಪರಿಹಾರ ಕಂಡುಹಿಡಿದು ಬೆಂಗಳೂರು ನಾಗರಿಕರಿಗೆ ಅನುಕೂಲ ಆಗುವಂಗೆ ಇರಬೇಕು. ಸರ್ಕಾರಗಳು ಬರ್ತಾ ಇದೆ, ಸರ್ಕಾರಗಳು ಹೋಗ್ತಾ ಇದೆ. BBMPಯಲ್ಲಿ ಬೇರೆ ಬೇರೆ ಸರ್ಕಾರಗಳು ಬರ್ತಾ ಇದೆ. ಇದರಿಂದ ಜನರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಮಾಡಬೇಕು. ನಾವು ಯಾವ ಪಾರ್ಟಿ ಅನ್ನೋದಕ್ಕಿಂತ ಅವ್ರು ಮಾಡಿದರೆ ಮಾಡಲಿ ಒಳ್ಳೇದಲ್ಲ, ಮಾಡಬೇಕಲ್ಲ. ಫಸ್ಟ್ ಅವರು ಏನೇನಾಗಿದೆ ಫಸ್ಟ್ ಕಂಡಿಡ್ಕೋಬೇಕಲ್ಲ. ಈಗ ಇರೋದೇ ಅವ್ರು ಆಲ್ರೆಡಿ ಮಾಡಿರೋದನ್ನ ಇವ್ರು ಕಂಟಿನ್ಯೂ ಮಾಡಬೇಕು. ಅದನ್ನ ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ಸಮೇತ ಅಂದರೆ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಅಕ್ವೈರ್ ಮಾಡ್ಕೊಂಡಿರೋದು ರಾಜಕಾಲುವೆ, ಅದೇ ಮೇನ್ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಮು. ಆ ಭಾಗ್ಯ ಈ ಭಾಗ್ಯ ಎಲ್ಲ ಓಕೆ, ಬಟ್ ನಮಗೆ ಬೇಕಾಗಿರೋದು ಮಳೆ ಬಂದಾಗ ಈ ನದಿ ಥರ ಆಗ್ತಾ ಇದೆ ರಸ್ತೆಗಳು, ಅದಕ್ಕೇನು ಮಾಡಬೇಕು? ಎಲ್ಲೆಲ್ಲಿ ಗುಂಡಿಗಳಿದೆ ಅಲ್ಲಿ ಅವಾಗವಾಗ ಜಸ್ಟ್ ಇಷ್ಟು ಒಂದಿದೆ ಪಾಟ್ ಹೋಲ್, ಅದನ್ನು ಮುಚ್ಚಿ ಹೋಗ್ಬಿಡ್ತಾರೆ. ಬಟ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಅಲ್ಲ. ಡಿಕೆಶಿಯೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೂ ಸಾಕಷ್ಟು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಸದ್ಯ ಮಳೆಗಾಲ ಶುರುವಾಗಿತ್ತು. ಬೆಂಗಳೂರಿನಲ್ಲಿ ಒಂದಾದ ಮೇಲೊಂದರಂತೆ ಸಮಸ್ಯೆಗಳ ಸರಮಾಲೆ ಸೃಷ್ಟಿಯಾಗಲಿದೆ. ಇವೆಲ್ಲವನ್ನ ಡಿಕೆಶಿ ಯಾವ ರೀತಿ ನಿಭಾಯಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 2-3 ದಿನದಿಂದ ಸುರಿದ ಚಿಕ್ಕ ಮಳೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ತತ್ತರಿಸಿ ಹೋಗುತ್ತದೆ. ಪ್ರೀ ಮಾನ್ಸೂನ್ ಮಳೆಗೆ 2 ಜೀವ ಬಲಿಯಾಗಿದೆ. ಹೀಗಿರುವಾಗಲೇ ಆ ಏರಿಯಾದ ಜನರು ಮಳೆಗಾಲಕ್ಕೂ ಮುನ್ನವೇ ತಮ್ಮ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಿದ್ದಾರೆ. ಯಾಕೆ ಅಂತೀರಾ? ನೀವೇ ನೋಡಿ. ಮಾನ್ಸೂನ್ಗೂ ಮುನ್ನವೇ ರಾಜಧಾನಿಗೆ ಮಳೆ ಎಫೆಕ್ಟ್. ನೆರೆಗೆ ತುತ್ತಾಗಿದ್ದ ಏರಿಯಾದ ಜನರಲ್ಲಿ ಆತಂಕ. ಬೆಂಗಳೂರಿನಲ್ಲಿ ಸುರಿಯುವ ಮಳೆಗೆ ಜನರು ತಮ್ಮ ಜೀವವನ್ನೇ ಪಣಕ್ಕಿಡುವಂತಹ ಪರಿಸ್ಥಿತಿ ರಾಜಧಾನಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ನಗರದ ಹೊರಮಾವಿನಲ್ಲಿರುವಂಥ ಸಾಯಿ ಬಡಾವಣೆಯ ನಿವಾಸಿಗಳಂತೂ ನಿಜಕ್ಕೂ ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಸ್ವಂತ ಮನೆ ಇದ್ರೂ ಬಾಡಿಗೆ ಮನೆಯಲ್ಲಿ ಇರಬೇಕಾದ ಸ್ಥಿತಿಯಲ್ಲಿದ್ದಾರೆ ಇಲ್ಲಿರುವ ಜನರು. ಹೊರಮಾವು ಬಳಿಯ ಸಾಯಿ ಲೇಔಟ್ ಜನರ ಗೋಳು ಕೇಳೋರೇ ಇಲ್ಲ. ಕಳೆದ ಬಾರಿ ಮಳೆಯಿಂದ ಸಾಯಿ ಲೇಔಟ್ ಸಂಪೂರ್ಣ ಜಲಾವೃತವಾಗಿತ್ತು. ಮನೆಯೊಳಗೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಮನೆಯ ಉಪಕರಣಗಳು ಹಾಳಾಗಿದ್ವು. ಈ ಬಾರಿ ಮಾನ್ಸೂನ್ಗೂ ಮುಂಚೆಯೇ ಇಲ್ಲಿನ ಜನ ಬೇರೆ ಕಡೆ ಬಾಡಿಗೆ ಮನೆ ಮಾಡಿಕೊಂಡು ವಲಸೆ ಹೋಗ್ತಿದ್ದಾರೆ. ಅವ್ರ ಕೆಲಸ ಸ್ಟಾರ್ಟ್ ಮಾಡಿದ್ರು ಎಲೆಕ್ಷನ್ ಮುಂಚೆ ಸ್ಟಾರ್ಟ್ ಮಾಡಿ, ಈಗಿನ ಮುಗ್ದಿಲ್ಲ. ಅದು ಫೈನಲ್ ಸ್ಟೇಜ್ ಸ್ವಲ್ಪ ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಫೈನಲ್ ಸ್ಟೇಜ್ ಮಾಡಬೇಕು, ಅದು ಮಾಡಿಲ್ಲ. ಈಗ ಮತ್ತೆ ಇಂಜಿನಿಯರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಮತ್ತೆ ಮಳೆ ನೀರು ನುಗ್ಗುತ್ತೆ.
ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಈ ವರ್ಷ ಆಗಲ್ಲ ಹಾಗೆ ಹೀಗೆ ಅಂತ ಇದ್ದಾರೆ. ಕಳೆದ ಬಾರಿ ಮಳೆಯಿಂದ ತೊಯ್ದಿದ್ದ ಸಾಯಿ ಲೇಔಟ್ ಪಕ್ಕದಲ್ಲೇ ಇರುವ ಹೊರಮಾವು ಅಗ್ರಹಾರ ಕೆರೆಗೆ ಹಾಗನೇ ರಾಜಕಾಲುವೆಗೆ ಯಾವುದೇ ಸಂಪರ್ಕ ಇಲ್ಲದೆ ಇರೋದು ಇಲ್ಲಿ ಪ್ರತಿ ಬಾರಿ ನೆರೆಯಾಗುವುದಕ್ಕೆ ಕಾರಣ. ಹೀಗಾಗಿ ಕಳೆದ ವರ್ಷವೇ ಪಾಲಿಕೆ ಹಾಗೂ ಬಿಡಿಎ ಕೈಗೆತ್ತಿಕೊಂಡಿದ್ದ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಬಿಡಿಎದು ಗವರ್ಮೆಂಟ್ ಕೆಲಸ ರಾಜಕಾಲುವೆ ಜಾನ್ವರಿಯಿಂದ ಸ್ಟಾರ್ಟ್ ಮಾಡಿದ್ರು. ಅವ್ರು ಹೇಳಿದ್ರು ಒಂದು 20 ದಿನದಲ್ಲಿ ಮುಗಿಸ್ಕೊಳ್ತೀವಿ ಅಂತ. ಆಮೇಲೆ ಅವರು ಇಲ್ಲಿಂದ ಹಳ್ಳ ಮಾಡೋಕೆ ಶುರು ಮಾಡಿದ್ರು. ನಾವು ಆವಾಗಲೇ ಹೇಳಿದೆ ಹಳ್ಳ ಮಾಡುವಾಗ ಇದೆಲ್ಲ ಲೂಸ್ ಸಾಯಿಲು ಬೀಳುತ್ತೆ ಅಂತ. ಸರಿ ಸೇಫ್ಟಿ ಮೆಷರ್ಸ್ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಇವತ್ತಿನವರೆಗೂ ಮಾಡಿಲ್ಲ. ಮತ್ತೊಂದು ಕಡೆಯಿಂದ ಬಿಬಿಎಂಪಿ ಹಾಗೂ ಬಿಡಿಎ ನಡೆಸುತ್ತಿರುವ ರಾಜಕಾಲುವೆ ಕಾಮಗಾರಿಯಿಂದ ಕೆಲ ಮನೆಗಳಿಗೆ ಇಲ್ಲಿ ದಾರಿ ಇಲ್ಲದಂತಾಗಿದೆ. ನೆಮ್ಮದಿಯ ಜೀವನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನೆಯನ್ನ ಕಟ್ಕೊಂಡಿರ್ತಾರೆ. ಆದರೆ ಮಳೆಗಾಲ ಬರುವಂತಹ ಸಂದರ್ಭದಲ್ಲಿ ಜನರು ಈ ರೀತಿಯಾಗಿ ಒಂದು ಏರಿಯಾದಿಂದ ಬೆಂಗಳೂರಿನ ಮತ್ತೊಂದು ಏರಿಯಾಗೆ ವಲಸೆ ಅಂತಾನೆ ಹೇಳಬೇಕಾಗುತ್ತೆ, ಗುಳೆ ಹೋಗುವಂತ ಒಂದು ಚಿತ್ರಣವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಮನೆಯಲ್ಲಿ ನಾಯಿ ಸಾಕಿದ್ದೀರಾ? ಮಕ್ಕಳಿಗೆ ಶ್ವಾನಗಳ ಮೇಲೆ ವಿಶೇಷ ಪ್ರೀತಿ ಇದೆಯಾ? ಎಲ್ಲ ಓಕೆ, ಬಟ್ ಹೆಲ್ತ್ ವೈ ನಾಟ್ ಓಕೆ ಅಂತಿದ್ದಾರೆ ವೈದ್ಯರು. ಶ್ವಾನಗಳಿಂದ ಡೆಡ್ಲಿ ಡಿಸೀಸ್ ಸ್ಪ್ರೆಡ್ ಆಗಬಹುದು, ಬಿ ಕೇರ್ಫುಲ್ ಅಂತ ಡಾಕ್ಟರ್ಸ್ ವಾರ್ನ್ ಮಾಡ್ತಿದ್ದಾರೆ. ಯಾಕೆ ಅಂತೀರಾ? ನೀವೇ ನೋಡಿ. ನಾಯಿಗಳು ಮನುಷ್ಯರ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳಬಹುದು. ಇತ್ತೀಚೆಗೆ ನಾಯಿಗಳನ್ನ ಸಾಕುವುದು ಒಂದು ಟ್ರೆಂಡ್ ಆಗ್ತದೆ. ಮನೆಯಲ್ಲಿ ಮುದ್ದಾದ ನಾಯಿ ಮರಿಗಳನ್ನ ಸಾಕಬೇಕು ಅನ್ನೋ ಹಂಬಲ ಹೆಚ್ಚಾಗ್ತಾನೆ ಇದೆ. ಆದ್ರೆ ಇದೇ ನಾಯಿಗಳಿಂದ ಡೆಡ್ಲಿ ಡಿಸೀಸ್ ಒಂದು ಹರಡುವ ಭೀತಿ ಎದುರಾಗಿದೆ. ಇತ್ತೀಚೆಗಷ್ಟೇ 10 ವರ್ಷದ ನೇಪಾಳಿ ಬಾಲಕಿಯೊಬ್ಬಳು ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಳು. ಪರೀಕ್ಷೆ ಮಾಡಿದಾಗ ಆಕೆಯ ಶ್ವಾಸಕೋಶದಲ್ಲಿ ಡೆಡ್ಲಿ ಹುಳು ಬೆಳೆದಿತ್ತು. ಇದು ಆಕೆಯ ಪ್ರೀತಿಯ ನಾಯಿಯಿಂದ ತಗುಲಿತ್ತು ಅನ್ನೋದು ಗೊತ್ತಾಗಿದೆ. ಶ್ವಾನಗಳಿಗೆ ತಗುಲುವ ವರ್ಮ್ ಇನ್ಫೆಸ್ಟೇಷನ್ ಮಕ್ಕಳ ಆರೋಗ್ಯಕ್ಕೂ ಮಾರಕವಾಗಿದೆ. ಅವರು ಡಿವರ್ಮಿಂಗ್ ಮಾಡಿಸ್ತಾ ಇರಬೇಕು ಆ ಥರ ಸಾಕು ನಾಯಿಗಳನ್ನ ಇಟ್ಕೊಂಡಾಗ, ಅಥವಾ ಅವ್ರ ಮನೇಲಿರುವಂಥ ಮಕ್ಕಳಿಗೆ ನಾಯಿಗಳ ಜೊತೆ ತುಂಬ ಕ್ಲೋಸ್ ಆಗಿ ಆಟ ಆಡೋದನ್ನು ಅವರು ಅವಾಯ್ಡ್ ಮಾಡಬೇಕು. ಕೆಲವೊಂದ್ಸರಿ ಬಂದು ಬಾಯಿಗೆ ನಾಯಿ ನೆಕ್ತಾ ಇರುತ್ತೆ, ಅಥವಾ ಅವರು ಆಟ ಆಡೋ ಬಾಲ್ಗಳನ್ನು ಹಿಡ್ಕೊಂಡು ಕಚ್ತಾ ಇರುತ್ತೆ, ಅಥವಾ ಅಲ್ಲಲ್ಲೇ ಮಲಮೂತ್ರ ಮಾಡ್ತಾ ಇರುತ್ತೆ, ಅದ್ರ ಮೇಲ್ಗಡೆ ಅವರು ಆಟ ಆಡ್ತಾ ಇರ್ತಾರೆ. ಅಂಥದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ನಾಯಿಗಳಲ್ಲಿ ಟೇಪ್ ವರ್ಮ್, ರಿಂಗ್ ವರ್ಮ್ಗಳು ಕಾಣಿಸಿಕೊಳ್ತದೆ. ಇನ್ಫೆಕ್ಷನ್ ಬಂದ ನಾಯಿಗಳ ಸಂಪರ್ಕದಿಂದ ಇದು ಸ್ಪ್ರೆಡ್ ಆಗ್ತದೆ. ಮುಖ್ಯವಾಗಿ ಚಿಕ್ಕ ಮಕ್ಕಳಿಗೆ ಈ ರೋಗ ಬಹುಬೇಗ ತಗುಲುತ್ತದೆ. ಹೀಗಾಗಿ ಮಕ್ಕಳನ್ನ ಸೋಂಕು ಪೀಡಿತ ಶ್ವಾನ ಜೊತೆ ಬಿಡಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು. ಇನ್ನೊಂದು ಕಡೆ ಮಳೆಗಾಲದ ಬೆನ್ನಲ್ಲೇ ಮಕ್ಕಳಿಗೆ ಕೆಮ್ಮು, ನೆಗಡಿ, ಜ್ವರ ಶುರುವಾಗಿದೆ. ನಗರ ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಚಿಕಿತ್ಸೆಗೆ ಕರೆದುಕೊಂಡು ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಮಕ್ಕಳ ಬಗ್ಗೆ ಗಮನ ಹರಿಸಿ ಎಂದು ವೈದ್ಯರು ಸಲಹೆ ನೀಡುತ್ತಿದ್ದಾರೆ. ಹಂಸ ಶ್ಯಾಮಲಾ, ನ್ಯೂಸ್ 18 ಬೆಂಗಳೂರು. ಅವರಿಬ್ಬರು ಒಂದೇ ಏರಿಯಾದವರು, ತಮ್ಮದೇ ಗ್ಯಾಂಗ್ ಕಟ್ಕೊಂಡು ರೌಡಿಗಳು ಅಂತ ಓಡಾಡ್ಕೊಂಡಿದ್ರು. ಮೊನ್ನೆ ಏರಿಯಾದಲ್ಲಿ ಊರಿನ ಹಬ್ಬ ಅಂತ ಒಟ್ಟಿಗೆ ಸೇರಿದ್ರು. ಬೆಳಿಗ್ಗೆ ಪೂಜೆ ಪುನಸ್ಕಾರ ಅಂತ ಜೊತೆಗಿದ್ದವರು ರಾತ್ರಿ ಎಣ್ಣೆ ಪಾಟಿಗೆ ಕುಳಿತುಕೊಂಡು ಹೊಡೆದಾಡ್ಕೊಂಡಿದ್ದು ಓರ್ವನ ಸಾವಿನಲ್ಲಿ ಇದೀಗ ಅಂತ್ಯವಾಗಿದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಎಣ್ಣೆಗಾಗಿ ಕಿರಿಕ್, ಊರ ಹಬ್ಬದಲ್ಲೇ ಮರ್ಡರ್. ರೌಡಿ ಶೀಟರ್ನನ್ನ ಕೊಂದವರು ಅಂದರ್. ಕೆಪಿ ಅಗ್ರಹಾರದ ರೌಡಿ ಶೀಟರ್ ಸಾಗರ್ ಕೊಲೆ ಪ್ರಕರಣದ ಆರೋಪಿಗಳನ್ನ ಪೊಲೀಸರು 4 ದಿನದಲ್ಲಿ ಬಂಧಿಸಿದ್ದಾರೆ. ಏರಿಯಾದಲ್ಲಿ ಒಂದಷ್ಟು ಪುಡಿ ರೌಡಿಗಳನ್ನ ಕಟ್ಕೊಂಡು ಓಡಾಡ್ತಿದ್ದಂತಹ ಸಾಗರ್ ಇದೇ 22ನೇ ತಾರೀಕು ನಡೆದ ಊರ ಹಬ್ಬದಂದು ರಾತ್ರಿ ಕೊಲೆಯಾಗಿದ್ದ. ಪ್ರಕರಣದ ಹಿಂದೆ ಬಿದ್ದ ಕೆಪಿ ಅಗ್ರಹಾರ ಪೊಲೀಸರು 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ನವೀನ್, ಹೇಮಂತ್ ಹಾಗೂ ಡಿಯೋ ಬಂಧಿತರು. ಆರೋಪಿ ನವೀನ್ ವಿಜಯನಗರ ಠಾಣೆಯ ರೌಡಿ ಶೀಟರ್. ಈತ ಕೂಡ ಕೆಪಿ ಅಗ್ರಹಾರದಲ್ಲಿ ತನ್ನದೇ ಪಟಾಲಂ ಕಟ್ಟಿಕೊಂಡಿದ್ದ. ಊರ ಹಬ್ಬದಂದು ಸಾಗರ್ ಮತ್ತು ನವೀನ್ ಗ್ಯಾಂಗ್ ಜೊತೆಯಾಗಿಯೇ ಭರ್ಜರಿ ಪಾರ್ಟಿ ಮಾಡಿದ್ರು. ಆದ್ರೆ ಎಣ್ಣೆ ಖಾಲಿ ಆದ್ಮೇಲೆ ಮತ್ತೆ ಎಣ್ಣೆ ತರಿಸುವ ವಿಚಾರಕ್ಕೆ ಗಲಾಟೆಯಾಗಿದೆ. ಇದೇ ಗಲಾಟೆಯಲ್ಲಿ ಸಾಗರ್ನನ್ನ ನವೀನ್ ಹೊಡೆದು ಹತ್ಯೆ ಮಾಡಿದ್ದಾನೆ. ಸಾಗರ್ ಅಲಿಯಾಸ್ ಚಿನ್ನು ಅನ್ನೋನನ್ನ ನವೀನು, ವಾಲೆ ಮತ್ತು ಇನ್ನಿತರರು ಸೇರಿಬಿಟ್ಟು ಅವನನ್ನು ಕೊಲೆ ಮಾಡಿದ್ದಾರೆ ಅಂತಂತೇಳಿ ಆ ಹಿನ್ನೆಲೆಯಲ್ಲಿ ಕ್ರೈಮ್ ನಂಬರ್ 61/23 ಅಂಡರ್ ಸೆಕ್ಷನ್ 302 ರೆಡ್ ವಿತ್ 34 IPCD ಪ್ರಕರಣ ದಾಖಲಾಗಿರುತ್ತೆ.
KP ಅಗ್ರಹಾರ ಇನ್ಸ್ಪೆಕ್ಟರ್ ಮತ್ತು ACP ವಿಜಯನಗರ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ 3 ಜನ ಆರೋಪಿತರನ್ನು ಪೊಲೀಸರು ವಶಪಡಿಸಿಕೊಂಡು ಅವರನ್ನು ಈಗ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾ ಇದ್ದಾರೆ. ಕೊಲೆ ಕೇಸ್ ದಾಖಲಿಸಿಕೊಂಡಿದ್ದ KP ಅಗ್ರಹಾರ ಪೊಲೀಸರು 3 ಬಂಧಿಸಿದ್ದಾರೆ. ಏರಿಯಾದಲ್ಲಿ ಡಾನ್ ಅಂತ ಓಡಾಡಿಕೊಂಡಿದ್ದವರ ನಡುವೆ ನಡೆದ ಒಂದು ಸಣ್ಣ ಗಲಾಟೆ ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಅಪಘಾತವಾದಾಗ ದಿಢೀರ್ ಅನಾರೋಗ್ಯಕ್ಕೀಡಾದಾಗ ಮೊದಲು ನೆನಪಾಗೋದು 108 ಆಂಬ್ಯುಲೆನ್ಸ್. ಆದರೆ ಎಲ್ಲರಿಗೂ ತುರ್ತು ಸೇವೆ ಒದಗಿಸುವವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಯಾಕೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಇವರು ಜೀವರಕ್ಷಕರು, ತಮ್ಮ ಪ್ರಾಣವನ್ನೇ ಪಣಕ್ಕಿಡುವ ಸಿಬ್ಬಂದಿ, ಉಸಿರು ಹೋಗುವ ಜೀವಗಳಿಗೆ ಮರುಜನ್ಮ ನೀಡುವ ಜೀವಗಳು. ರಸ್ತೆಗಳಲ್ಲಿ ಸೈರನ್ ಹಾಕಿ ಶರವೇಗದಲ್ಲಿ ಆಸ್ಪತ್ರೆಗೆ ಸಾಗಿಸುವ ಈ ರಕ್ಷಕರು ಈಗ ತಮ್ಮದೇ ಬದುಕಿಗಾಗಿ ಹೋರಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 4 ತಿಂಗಳಿನಿಂದ ಸಂಬಳವೇ ಸಿಗದೆ ಕುಟುಂಬ ನಿರ್ವಹಣೆಗೆ ಪರದಾಡುವಂತಾಗಿದೆ. ನೂರ 8 ಆಂಬ್ಯುಲೆನ್ಸ್ ಸಿಬ್ಬಂದಿ ಸಮಸ್ಯೆ ಸದ್ಯಕ್ಕೆ ಬಗೆಹರಿತಿಲ್ಲ. ವೇತನವಿಲ್ಲದೆ ಬದುಕು ಸವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ವರ್ಷದ ಆರಂಭದಿಂದ ಇಂದಿನವರೆಗೂ ವೇತನವೇ ಪಾವತಿಯಾಗಿಲ್ಲ. 2023ರ ಆರಂಭದಿಂದ ಈವರೆಗೆ ಆಂಬ್ಯುಲೆನ್ಸ್ ಚಾಲಕರು, ನರ್ಸ್ಗಳಿಗೆ ವೇತನ ಪಾವತಿಯಾಗಿಲ್ಲ. ರಾಜ್ಯದಲ್ಲಿ 710 ಆಂಬ್ಯುಲೆನ್ಸ್ ಕಾರ್ಯನಿರ್ವಹಿಸುತ್ತಿದ್ದು ಅಂದಾಜು 3600 ಚಾಲಕರು ಹಾಗೂ ನರ್ಸ್ಗಳು ಬ್ಯಾಕ್ ಆಫೀಸ್ ಸಿಬ್ಬಂದಿ ಜೀವಿಕೆ ಸಂಸ್ಥೆಯಡಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕೋವಿಡ್ ನಂತರ ಸಿಬ್ಬಂದಿಗೆ ಹಲವು ಬಾರಿ ವೇತನ ಪಾವತಿ ಸಮಸ್ಯೆಯಾಗುತ್ತಲೇ ಇತ್ತು. 2022 ಸೆಪ್ಟೆಂಬರ್ನಲ್ಲಿ ಸಿಬ್ಬಂದಿ ನ್ಯಾಯಾಲಯದ ಮೊರೆ ಹೋಗಿದ್ರು. ಕರ್ತವ್ಯ ನಿಲ್ಲಿಸಿ ಮುಷ್ಕರ ನಡೆಸಿದ ನಂತರ ಸಂಬಳ ನೀಡಿದ್ರು. ಆದ್ರೆ 2 ತಿಂಗಳ ಬಳಿಕ ಮತ್ತದೇ ಪರಿಸ್ಥಿತಿ. 4 ತಿಂಗಳ ವೇತನ ಆಗಿರಲಿಲ್ಲ. ನಿನ್ನೆ 1 ತಿಂಗಳ ವೇತನವನ್ನು ಸಂಸ್ಥೆಯವರು ಎಲ್ಲ ಸಿಬ್ಬಂದಿಗಳಿಗೂ ನೀಡಿರ್ತಾರೆ. ಫೆಬ್ರವರಿ ತಿಂಗಳ ವೇತನ ಮಾತ್ರ ನೀಡಿರ್ತಾರೆ. ಮಾರ್ಚ್, ಏಪ್ರಿಲ್ ಮತ್ತೆ ಈ ತಿಂಗಳು ಮೇ ತಿಂಗಳ ವೇತನವನ್ನು ಇನ್ನು ಬಾಕಿ ಉಳಿದಿರುತ್ತೆ. ಇದನ್ನ ಕೆಲವೊಂದು ಸಂಸ್ಥೆಯವರು ಹೇಳ್ತಾ ಇದ್ದಾರೆ, ನಮಗೆ ಯಾವುದೇ ತರ ಸರ್ಕಾರದಿಂದ ಹಣ ಬಂದಿಲ್ಲ ಅಂತ. ಈಗ ಇವರಿಬ್ಬರ ಒಂದು ಕಿತ್ತಾಟದಲ್ಲಿ ಇವತ್ತು ಆರೋಗ್ಯ ಕವಚದಲ್ಲಿ ಕೆಲಸ ಮಾಡ್ತಕ್ಕಂಥ EMT ಪೈಲಟ್ಗಳು ಇವತ್ತು ತುಂಬಾ ತೊಂದರೆ ಒಳಗಾಗಿದ್ದಾರೆ. ಸರ್ಕಾರದಿಂದ 14 ಕೋಟಿ ಬಿಲ್ ಪಾವತಿ ಬಾಕಿ ಇದ್ದು ಇದರಿಂದನೇ ವಿಳಂಬ ಅಂತ ಜೀವಿಕೆ ಸಂಸ್ಥೆ ಹೇಳ್ತಿದೆ. ಸದ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಈಗಲಾದ್ರೂ 108 ತುರ್ತು ಸೇವೆಯ ಸಿಬ್ಬಂದಿಗೆ ವೇತನ ಪಾವತಿಸಬೇಕಿದೆ. ರಂಜನ್ ಚಿರ್ಲಾರ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಅಮ್ಮಣ್ಣಿ ಕಾಲೇಜ್ನಲ್ಲಿ ತರಂಗಿಣಿ 2023 ಇಂಟರ್ ಕಾಲೇಜ್ ಫೆಸ್ಟ್ ಆಯೋಜನೆ ಮಾಡಲಾಗಿತ್ತು. ದಶಕಗಳಿಂದಲೂ ನಡೆಸಿಕೊಂಡು ಬಂದಿರೋ ಫೆಸ್ಟ್ ಇವತ್ತು ಕೂಡ ಕಲರ್ಫುಲ್ ಆಗಿತ್ತು. ವಿವಿಧ ಕಾಲೇಜುಗಳಿಂದ ಫೆಸ್ಟ್ನಲ್ಲಿ ವಿದ್ಯಾರ್ಥಿಗಳು ಬಂದು ಭಾಗಿಯಾಗಿದ್ರು. ಇನ್ನು ಕಾಲೇಜ್ ಫೆಸ್ಟ್ನಲ್ಲಿ ಸೋಲೋ ಡ್ಯಾನ್ಸ್, ಗ್ರೂಪ್ ಡ್ಯಾನ್ಸ್, ಸ್ಟ್ಯಾಂಡ್ ಅಪ್ ಕಾಮಿಡಿ, ರೀಲ್ಸ್, ಫೋಟೋಗ್ರಫಿ, ಡಿಬೇಟ್, ಪೇಂಟಿಂಗ್ ಸೇರಿದಂತೆ ಅನೇಕ ಚಟುವಟಿಕೆಗಳು ಇದ್ವು. ಕಾಲೇಜಿನ ವಿದ್ಯಾರ್ಥಿನಿಯರು ಸಖತ್ ಸ್ಟೆಪ್ ಹಾಕ್ತಾ ತರಂಗಿಣಿಯಲ್ಲಿ ಮಿಂದೆದ್ರು. ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಂದು ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಪ್ರಿನ್ಸಿಪಲಿಂದ ಅಪ್ರಿಸಿಯೇಷನು ಸಿಕ್ಕಿದೆ. ಸೊ 2 ದಿನ ಇವೆಂಟ್ ಇತ್ತು. ಸೊ ನಾವು ಫೆಸ್ಟಿವಲ್ ಅದರದ್ದು ಥೀಮ್ ಬಂದ್ಬಿಟ್ಟು ಫೆಸ್ಟಿವಲ್ ಆಫ್ ಕಲರ್ ಅಂಡ್ ಕಲ್ಚರ್ ಅಂತ ಇಟ್ಟಿದ್ದು. ಎಲ್ಲ ಸ್ಟೂಡೆಂಟ್ಸ್ ಅರೌಂಡ್ 70+ ಸ್ಟೂಡೆಂಟ್ಸ್ ಕಾಲೇಜಿಂದ ಇನ್ವೈಟ್ ಮಾಡಿದ್ದು. ತುಂಬಾ ವೇರಿಯಸ್ ಇವೆಂಟ್ಸ್ ಇತ್ತು. ಬೀಟ್ ಬಾಕ್ಸಿಂಗ್, ಫ್ಯಾಷನ್ ಶೋ, ಡ್ಯಾನ್ಸ್, ಅದರಲ್ಲಿ ಡುಯೆಟ್ ಮತ್ತೆ ಗ್ರೂಪ್ ಮತ್ತೆ ಸೋಲೋ ಎಲ್ಲ ಇತ್ತು. ಸೊ ನಾವು ಗೆದ್ದಿರೋ ಸ್ಟೂಡೆಂಟ್ಸ್ಗೆ ಮತ್ತೆ ರನ್ನರ್ ಅಪ್ಗೆ ಕ್ಯಾಶ್ ಪ್ರೈಸ್ ಮತ್ತೆ ಸರ್ಟಿಫಿಕೇಟ್ಸ್ ಇಶ್ಯೂ ಮಾಡಿದೀವಿ. ಫಸ್ಟ್ ಇಯರ್ ನಾನು ಯೂನಿಯನ್ ಅಲ್ಲಿ ಇರಲಿಲ್ಲ. ಸೆಕೆಂಡ್ ಇಯರ್ ಯೂನಿಯನ್ ಅಲ್ಲಿ ನಿಂತು ವೈಸ್ ಪ್ರೆಸಿಡೆಂಟ್ ಆಗಿ ಫಸ್ಟ್ ಟೈಮ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಸೊ ಈ ಫೆಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಇವೆಂಟ್ಸ್ ತುಂಬಾ ಚೆನ್ನಾಗಿ ಬಂತು. ಪಾರ್ಟಿಸಿಪೆಂಟ್ಸ್ ಎಲ್ಲ ಬಂದು ತುಂಬಾ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.